ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯತೆ ಯಾಕೆ ಅಂತೇಳಿ ಈಗ ಅರ್ಥ ಆಗ್ತಾ ಇದೆ. ಒಂದು ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡ್ಕೊಳ್ಳೋಕ್ಕಾಗದೇ ಇರುವಂತಹ ಸ್ಥಿತಿಗೆ ತಲುಪಿದೆ ಅಂತಂದ್ರೆ ಅದು ತಿಂಗಳ ಗಟ್ಟಲೆ ಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಹಿಡಿತ ಸಾಧಿಸಕ್ಕೆ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಕಳೆದ 5 ವರ್ಷಗಳ ಕಾಲ 2013 2018ರವರೆಗೂ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು. ಎಲ್ಲೂ ಸಹ ಪಕ್ಷದಲ್ಲಿ ಭಿನ್ನಮತ ಬರಲಿಕ್ಕೆ ಬಿಡಲಿಲ್ಲ, ಯಾರು ಸಹ ಅಪಸ್ವರ ಎತ್ತಲಿಕ್ಕೆ ಬಿಡಲಿಲ್ಲ. 5 ವರ್ಷಗಳ ಕಾಲ ಆಡಳಿತ ಮಾಡಿ ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿದ್ರು. ಎರಡನೇ ಬಾರಿಗೆ 2023ರಲ್ಲಿ ಮುಖ್ಯಮಂತ್ರಿ ಆದರು. 3 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂಥವ್ರು ಎಲ್ಲೂ ಸಹ ಅಪಸ್ವರ ಬರಲಿಲ್ಲ. ಯಾವ ಶಾಸಕರು ಯಾವ ಸಚಿವರು ಸಹ ಭಿನ್ನಮತವನ್ನ ತೋರಿಸಲಿಲ್ಲ. ದಿಟ್ಟವಾದಂತಹ ನಿರ್ಧಾರಗಳು. KN ರಾಜಣ್ಣನವರನ್ನ ಉಚ್ಚಾಟನೆ ಮಾಡಬೇಕಾದ್ರೆ ಅಂದ್ರೆ ಸಚಿವ ಸ್ಥಾನದಿಂದ ತೆಗಿಬೇಕು ಅಂತಂದ್ರೂ ಸಹ ಯಾವುದೇ ಹಿಂದೆ ಮುಂದೆ ನೋಡದೆ ಹೈಕಮಾಂಡ್ ಹೇಳಿದ್ದನ್ನ ಪಾಲನೆ ಮಾಡಿದ್ರು. ಅಲ್ಲಿ ಡ್ಯಾಮೇಜ್ ಆಗುತ್ತೆ ಅಂತಂದ್ರು, ಡ್ಯಾಮೇಜ್ ಆಗಲಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 1.5 ತಿಂಗಳು ಆಗ್ತಾ ಇದೆ. ಸಚಿವ ಸಂಪುಟ ಹಾಗೆ ಹೋಯ್ತು ಅಂತೇಳಿ 24 ಸಚಿವರನ್ನ ಇವರು ಅಪಾಯಿಂಟ್ ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಅನಿವಾರ್ಯತೆ ಎಷ್ಟಿದೆ, ಸಿದ್ದರಾಮಯ್ಯನವರ ಅನಿವಾರ್ಯತೆ ಎಷ್ಟಿದೆ. ಮತ್ತೊಮ್ಮೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಅವಶ್ಯಕತೆ ಕಾಂಗ್ರೆಸ್ ಪಕ್ಷಕ್ಕೆ ಇದೆಯಾ? ಈ ಪ್ರಶ್ನೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ರೂ ಸಹ ಸಿದ್ದರಾಮಯ್ಯನವರ ಅವಶ್ಯಕತೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಎಂಬುದು ಡಿ.ಕೆ. ಶಿವಕುಮಾರ್ ಅವರ ಆಡಳಿತ ವೈಖರಿ. ಅವರು ಶಾಸಕರ ಜೊತೆಯಲ್ಲಿ ಇಟ್ಟುಕೊಂಡಿರುವಂತಹ ಹಿಡಿತ ಈ ಎಲ್ಲವೂ ಸಹ ಜಗಜ್ಜಾಹೀರಾಗ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 136 ಸ್ಥಾನಗಳನ್ನು ಕೊಟ್ಟು ಬೈ ಎಲೆಕ್ಷನ್ ಅಲ್ಲಿ 4 ಕೊಟ್ಟರು ಸಹ ಇವರು ಒಂದು ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡ್ಕೊಳ್ಳಕ್ಕೆ ಆಗದೇ ಇರುವಂತಹ ಸ್ಥಿತಿಗೆ ತಲುಪಿದ್ದಾರೆ ಅಂತಂದ್ರೆ ನಿಜಕ್ಕೂ ಕಾಂಗ್ರೆಸ್ ಪಕ್ಷ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತ ಗಳಿಸುತ್ತಾ ಎಂಬ ಪ್ರಶ್ನೆ ಕಾಡುತ್ತೆ. ನಿಗಮ ಮಂಡಳಿಯ ಅಧ್ಯಕ್ಷರ ನೇಮಕ ಆಗಲಿಲ್ಲ. ನಿಗಮ ಮಂಡಳಿಗೆ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಅವಕಾಶ ಸಿಗಲಿಲ್ಲ. ಇಲ್ಲಿ ಸಚಿವ ಸ್ಥಾನವನ್ನು ವಿಸ್ತರಣೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಕಾಂಗ್ರೆಸ್ ಪಕ್ಷ 2028ರಲ್ಲಿ ಎಷ್ಟು ಸ್ಥಾನ ಗಳಿಸುತ್ತೆ, ಎಷ್ಟು ಸ್ಥಾನ ಗಳಿಸ್ಬೋದು? ಇದೇ ರೀತಿಯಾಗಿ ಮುಂದುವರೆದರೆ ಕಾಂಗ್ರೆಸ್ ಪಕ್ಷ 30-40ಕ್ಕೆ ಸೀಮಿತ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇರುವಂಥದ್ದು. ಚುನಾವಣೆಗೆ ಬಹಳ ದೂರ ಇಲ್ಲ, 1.5 ವರ್ಷ ಮಾತ್ರ ಇದೆ. ಈ 1.5 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, GBI ಎಲೆಕ್ಷನ್ ಅದು ಇದು ಅಂತೇಳಿ ಒಂದು 6 ತಿಂಗಳು ಹೊಟ್ಟೋದ್ರೆ ಇನ್ನು 1 ವರ್ಷ ಉಳಿಯುತ್ತೆ. 1 ವರ್ಷ ಉಳಿಯುತ್ತೆ. ಹಿಡಿತ ಸಾಧಿಸೋದಲ್ಲಿ BK ಹರಿಪ್ರಸಾದ್ ಅವರನ್ನ KPCC ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ. KPCC ಅಧ್ಯಕ್ಷರು ಹುರುಪಿನಿಂದ ಬಂದಂಥವರು ರಾಜ್ಯ ಪ್ರವಾಸ ಮಾಡ್ತಾ ಇಲ್ಲ, ಟೀಮ್ ಕಟ್ತಾ ಇಲ್ಲ, ಅವರು ಮಾತನಾಡ್ತಾ ಇದ್ದಾರೆ ಹೊರತು ಅವ್ರು ಯಾವುದೇ ಕೆಲಸ ಮಾಡ್ತಾ ಇರೋದು ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ವೈಫಲ್ಯ BJP JDS ಮೈತ್ರಿಕೂಟಕ್ಕೆ ವರದಾನ ಆಗ್ತಾ ಇದೆ. ಈ ವರದಾನವೇ 2028ಕ್ಕೆ ಮೈತ್ರಿ ಸರ್ಕಾರ ಮನೆಯಲ್ಲಿ ಕುತ್ಕೊಂಡ್ರೂ ಸಹ ನಾವು ಅಧಿಕಾರಕ್ಕೆ ಬರ್ತೀವಿ ಎಂಬ ಹುಮ್ಮಸ್ನಲ್ಲಿ BJP JDS ಇದೆ. ಹಿಂದೆ 2023ರಲ್ಲಿ ಚುನಾವಣೆ ಆದಾಗ ಸಿದ್ದರಾಮಯ್ಯನವರು ಹೇಳಿದ್ರು, ನಾವು ಮನೆಯಲ್ಲಿ ಕುತ್ಕೊಂಡ್ರು ಸಹ ನಾವು ಬಹುಮತ ಗಳಿಸ್ತೀವಿ ಕಾಂಗ್ರೆಸ್ ಪಕ್ಷ ಅಂತೇಳಿ. ಅದೇ ಸಿಚುವೇಶನ್ ಇವತ್ತು BJP JDS ಪಕ್ಷದವರ ಒಳಗಡೆ ಮನಸ್ಸಿನಲ್ಲಿ ಖುಷಿಯಾಗಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದ ಈ ವೈಫಲ್ಯಗಳಿದಾವಲ್ಲ, ಸಂಘಟನಾತ್ಮಕವಾಗಿ ಆಗಿರ್ಬೋದು, ಆಡಳಿತಾತ್ಮಕವಾಗಿ ಆಗಿರ್ಬೋದು, ಈ ವೈಫಲ್ಯಗಳೇ ನಮ್ಮನ್ನ ಮನೇಲಿ ಕುತ್ಕೊಂಡ್ರು ಸಹ ನಾವು ಅಧಿಕಾರಕ್ಕೆ ಬರ್ತೀವಿ ಎಂಬ ಹುಮ್ಮಸ್ಸಿನಲ್ಲಿ ಇವತ್ತು ನೋಡಿ, ರಾಜ್ಯಾಧ್ಯಕ್ಷರಾಗಲಿ, BJP ರಾಜ್ಯಾಧ್ಯಕ್ಷರಾಗಲಿ, ವಿರೋಧ ಪಕ್ಷದ ನಾಯಕರಾಗಲಿ ಅವರಿಗೆ ಪಕ್ಷದಲ್ಲಿ ಹಿಡಿತವೇ ಇಲ್ಲ. ಅವ್ರ ಪಕ್ಷದಲ್ಲಿ ಬಿಡ್ತೇ ಇಲ್ಲ. 100 ಬಣಗಳು, ಆ ಬಣಗಳ ನಡುವೆಯೂ ಸಹ ಸುಮ್ಮನೆ ಕೂತ್ಕೊಂಡ್ರು ನಾವು ಅಧಿಕಾರಕ್ಕೆ ಬರ್ತೀವಿ ಎಂಬ ಧೈರ್ಯ ಇದೆಯಲ್ಲ, ಈ ಧೈರ್ಯ ಬರೋದಕ್ಕೆ ಕಾರಣ ಯಾರು ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ವೈಫಲ್ಯ.
ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 140 ಸ್ಥಾನಗಳನ್ನು ಗಳಿಸಿದ್ರು ಸಹ ಅವರಿಗೆ ಒಂದು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಯಾರ ವೈಫಲ್ಯ? ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದು 1.5 ತಿಂಗಳು ಆಗಿದೆ. 1.5 ತಿಂಗಳಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವರಿಗೆ. ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ರಾಜ್ಯ ಸರ್ಕಾರ ಇವತ್ತು ಇನ್ನೂ ಟೇಕಪ್ ಆಗಿಲ್ಲ 2ನೇ ಅವಧಿಗೆ. ನಾವು ನೋಡ್ತಾ ಇದ್ದೇವೆ, ಸಚಿವರೇ ಇಲ್ಲದೆ 1.5 ತಿಂಗಳು ಸರ್ಕಾರ ನಡೆಸ್ತಾ ಇದ್ದಾರೆ ಅಂತಂದರೆ ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅಂತೇಳಿ. ಹೈಕಮಾಂಡ್ ಅವರು ಅವಕಾಶ ಕೊಟ್ಟಿಲ್ಲ, ಹೈಕಮಾಂಡ್ ಅವರು ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗಿದ ತಕ್ಷಣ ಪಕ್ಷ ಹೊಡೆದೋಗ್ಬಿಡುತ್ತೆ, ಪಕ್ಷ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಈ ಭಯ ಯಾಕೆ ಸೃಷ್ಟಿ ಆಗಿದೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲಿ ಹಿಡಿತಾ ಇಲ್ಲ ಅಂತ. ಕೆಪಿಸಿಸಿ ರಾಜ್ಯ ಅಧ್ಯಕ್ಷರಾಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಮೇಲೆ ಹಿಡಿತಾ ಇಲ್ಲ ಅನ್ನೋದು ಇದರ ಮುಖಾಂತರ ಗೊತ್ತಾಗ್ತಾ ಇದೆಯಲ್ಲ. ಅದಕ್ಕೆ ಹೇಳ್ತಾ ಇರುವಂಥದ್ದು, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಅನಿವಾರ್ಯ ಅನ್ನೋ ವಿಚಾರವನ್ನ ಈಗ ಅದು ಚರ್ಚೆಯ ಗ್ರಾಸ ಆಗ್ತಾ ಇರುವಂಥದ್ದು. ಹಿಂದೆ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸುವಂತಹ ಎಸ್.ಎಂ. ಕೃಷ್ಣ ಅವರಿದ್ರು, ಬಂಗಾರಪ್ಪನವರಿದ್ರು, ವೀರಪ್ಪ ಮೊಯ್ಲಿ ಅವರಿದ್ರು, ಇಂಥವರೆಲ್ಲ ಮುಖ್ಯಮಂತ್ರಿಗಳಾಗಿದ್ದಂಥವರು. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾಯಕರಿಲ್ಲದಂತಾಗಿದೆ. ಸಿದ್ದರಾಮಯ್ಯನವರು JDS ಇಂದ ಕಾಂಗ್ರೆಸ್ಗೆ ಬಂದಾಗ ಅವರ ಹಿಂದೆ ಅಹಿಂದ ಓಟುಗಳು ಬಂದವು. ಕಾಂಗ್ರೆಸ್ ಪಕ್ಷ ಎಸ್.ಎಂ. ಕೃಷ್ಣ ಕಾಲದಲ್ಲಿ ಸಂಪೂರ್ಣ ನೆಲ ಕಚ್ಚಿತ್ತು. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದಾಗ ಮೈತ್ರಿ ಸರ್ಕಾರ ಬಂದಿತ್ತು. ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದ್ದು ಸಿದ್ದರಾಮಯ್ಯನವರು ಏನು ಬಳ್ಳಾರಿಗೆ ಪಾದಯಾತ್ರೆ ಹೋಗೋದ್ರ ಮೂಲಕ ಪಕ್ಷಕ್ಕೆ ಶಕ್ತಿಯನ್ನು ತುಂಬಿದಂಥವ್ರು. ಆವಾಗ ಕಾಂಗ್ರೆಸ್ BSR ಮತ್ತು KJP ಕಟ್ಟಿದ್ರು. ಅದರ ಲಾಭವನ್ನು ಸಹ ಕಾಂಗ್ರೆಸ್ ಪಕ್ಷ ಅವತ್ತು ಪಡ್ಕೊಂಡಿತ್ತು. ಅದಾದ ನಂತರ 2023ರಲ್ಲೂ ಸಹ ಗ್ಯಾರಂಟಿಗಳ ಯೋಜನೆಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ರಾಜ್ಯ ಪ್ರವಾಸ ಮಾಡಿದ್ರು. ಅಹಿಂದ ಸಂಘಟನೆಗಳು, ಅಹಿಂದ ವರ್ಗಗಳು ಸಿದ್ದರಾಮಯ್ಯನವ್ರ ಜೊತೆಗೆ ಬಂದಿದ್ದರಿಂದ ಕಾಂಗ್ರೆಸ್ ಪಕ್ಷ ಬಹುಮತವನ್ನು ಗಳಿಸ್ತು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಹಿಡಿತಾ ಇಲ್ಲ. BK ಹರಿಪ್ರಸಾದ್ ಅವರು ಟೇಕಪ್ ಆಗಿಲ್ಲ. ಅವರು ಬರೀ ಭಾಷಣ ಮಾಡ್ತಾ ಇದ್ದಾರೆ ಹೊರತು ಒಬ್ಬ ಒಳ್ಳೆಯ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಂದ್ರೆ ಒಂದು ಒಳ್ಳೆಯ ಟೀಮನ್ನು ಇವರು ರೆಡಿ ಮಾಡ್ತಾ ಇಲ್ಲ. ಈ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷ 2028ಕ್ಕೆ ಅಧಿಕಾರಕ್ಕೆ ಬರುತ್ತಾ ಬರಲ್ಲ ಎಂಬ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಕಾಡ್ತಾ ಇರುವಂತಹ ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಕಾಂಗ್ರೆಸ್ ಪಕ್ಷ 2028ಕ್ಕೆ ಅಧಿಕಾರಕ್ಕೆ ಬರುತ್ತಾ? ಕಾಂಗ್ರೆಸ್ ಪಕ್ಷ 2028ರಲ್ಲಿ ಎಷ್ಟು ಸ್ಥಾನ ಗಳಿಸುತ್ತೆ? ಒಂದು 30, ಒಂದು 40, ಒಂದು 50, ಹೆಚ್ಚಂದ್ರೆ 60. ಇವತ್ತಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತಹ ಸಂಖ್ಯೆಗಳು, ಸ್ಥಾನಗಳು ಇಷ್ಟೇ. ಮನೆಯಲ್ಲಿ ಕೂತ್ಕೊಂಡ್ರು BJPಯವರು ಖಂಡಿತವಾಗಲೂ ಬಹುಮತ ಗಳಿಸೋದು. ಈ ಬಾರಿ BJP JDS ಮೈತ್ರಿ ಕೂಟ ಇವರು ಕಾಂಗ್ರೆಸ್ ಪಕ್ಷದ ವೈಫಲ್ಯಗಳನ್ನು ನೋಡಿಕೊಂಡು ಆರಾಮಾಗಿ ಅಧಿಕಾರಕ್ಕೆ ಬರ್ತಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.